ಸಿಂಗಾಪುರ್ ಝೂ ಅಲ್ಲಿ ಸುತ್ತಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸರಿ ಏನಾದರೂ ತಿನ್ನೋಣ, ಟೀ ಅಥವಾ ಕಾಫಿ ಏನಾದರೂ ಕುಡಿಯೋಣ, ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ವಿ. ಕಾಫಿ ತುಂಬ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಆಗಿತ್ತು, ಡಾರ್ಕ್ ಆಗಿತ್ತು. ಸೊ ಕಾಫಿ ಎಲ್ಲ ಕುಡ್ಕೊಂಡ್ವಿ. ಅಪ್ಪ ಮಗಳು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ರು. ಅದಾದಮೇಲೆ ನಾವು ಹೋಗ್ತಾ ಇದ್ದೀವಿ ನೈಟ್ ಸಫಾರಿಗೆ. ಸೊ ಇದು ಆ್ಯಕ್ಚುಲಿ 9:30ಗೆ ಇದ್ದಿದ್ದು, ಬಟ್ ಒಂದು 3 ಅವರ್ಸ್ ಏನೋ ನಮಗೆ ಟೈಮ್ ಇತ್ತು. ಸೊ ಅದಕ್ಕೆ ಮುಂಚೆನೇ ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಸೊ ಮುಂಚೆ ಹೋದರೂ ಅಲೋ ಮಾಡ್ತಾರೆ, ಬಟ್ ನೀವು ಕ್ಯೂ ನೋಡ್ಬೋದು ಎಷ್ಟಿರುತ್ತೆ ಅಂದರೆ ತುಂಬ ಜನ. 1 ಅವರ್ ಏನೋ ನಾವು ಕ್ಯೂ ಅಲ್ಲಿ ಇದ್ಕೊಂಡಿದ್ವಿ ಇದಕ್ಕೆ ಬರೋದಕ್ಕೇನೆ. ಸೊ ಇದೊಂದೇ ಪ್ರಾಬ್ಲಮ್, ನಡೆದು ಸಾಕಾಗ್ಬಿಡುತ್ತೆ ಝೂಗೆ ಬಂದರೆ. ಸೊ ನೈಟ್ ಸಫಾರಿ ಒಂಥರ ಚೆನ್ನಾಗಿತ್ತು. ನೈಟ್ ಟೈಮ್ ಈ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಈ ಥರ ಝೂ ಅಲ್ಲಿ ಟ್ರ್ಯಾಂಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ರೂಮ್ಗೆ ಹೋಗ್ತಾ ಇದ್ವಿ. ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ವೆಜ್ ಊಟ ಡೆಲ್ಲಿ ಕರಿ ಅಂತ ಕಾಣಿಸ್ತು. ಸೊ ಪಾರ್ಸಲ್ ತೊಗೊಂಡು ಹೋಗ್ಬಿಟ್ಟು ರೂಮಲ್ಲೇ ತಿನ್ಕೊಂಬಿಡೋಣ ಅಂತ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಡೇ ಚೆಕ್ಔಟ್ ಕೂಡ ಮಾಡಿ ಆಲ್ರೆಡಿ ಇನ್ ಬಂದಿದ್ದೀವಿ. ನೆಕ್ಸ್ಟ್ ಯಾವ ಥರ ರೂಮ್ ಸ್ಟೇ ಇತ್ತು ಅಂತ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.